ಪ್ರಜ್ವಲ್ ಎಲ್ಲಿದ್ದರೂ ಬಾ ತನಿಖೆಗೆ ಸಹಕರಿಸು ಅಂತ ಚಿಕ್ಕಪ್ಪ ಕುಮಾರಸ್ವಾಮಿ ಅವರು ಕೊಟ್ಟಂತಹ ಕರೆ 48 ಗಂಟೆಯೊಳಗೆ ಬಾ ಅಂದಿದ್ದಕ್ಕೆ 48 ಗಂಟೆನಲ್ಲಿ ಈಗಾಗಲೇ ಒಂದಿನ ಕಳೆದೋಯ್ತು. ಇವತ್ತು ಬರಬೇಕು, ಬಂದರೆ ಇವತ್ತು ಬರಬೇಕು. ಚಿಕ್ಕಪ್ಪನ ಮನವಿಯಂತೆ ಇವತ್ತಾದರೂ ಬರ್ತಾರಾ ಪ್ರಜ್ವಲ್ ಅಂತ. ಪ್ರಜ್ವಲ್ ಎಲ್ಲಿದ್ದರೂ ಬಾ ತನಿಖೆಗೆ ಸಹಕರಿಸು, ದೇವೇಗೌಡರ ಮೇಲೆ ಗೌರವ ಇದ್ದರೆ, ನನ್ನ ಮೇಲೆ ಗೌರವ ಇದ್ದರೆ ಬಾ ಅಂತೆಲ್ಲ ಕುಮಾರಸ್ವಾಮಿ ಅವರು ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಕೇಳಿಕೊಂಡ್ರು. ನಿನ್ನೆ ಕೂಡ ಕೇಳಿದ್ರು. ಸೊ ಪ್ರಜ್ವಲ್ ಮನವಿ ಮಾಡಿದ್ದಾರೆ ಕುಮಾರಸ್ವಾಮಿಯವರು ಬಾ ಅಂತ. ದೇವೇಗೌಡರು ಮತ್ತು ಕಾರ್ಯಕರ್ತರ ಗೌರವಕ್ಕಾಗಿ ಬಾ ಅಂತ HD ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಹಾಗಾದರೆ ಇವತ್ತೇನಾದರೂ ಪ್ರಜ್ವಲ್ ವಾಪಸ್ ಬರ್ತಾರಾ, ಚಿಕ್ಕಪ್ಪನ ಮಾತು ಮೀರಿ ಅಲ್ಲೇ ಉಳಿತಾರಾ ಅಂತಕ್ಕಂಥದ್ದು ಪ್ರಶ್ನೆ. ಈಗ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ತಪ್ಪೇ ಮಾಡಿಲ್ಲ ಅನ್ನೋದೇ ಆದರೆ ಕುಮಾರಸ್ವಾಮಿ ಅವ್ರ ಹತ್ರ ಕರೆಸ್ಕೊಳ್ಳೋ ಅವಶ್ಯಕತೆಯೂ ಇರಲಿಲ್ಲ, ತಾನೇ ಬರಬಹುದಾಗಿತ್ತು. ಪ್ರಜ್ವಲ್ ರೇವಣ್ಣ ನಾನು ಸಹ ಈ ಮಾಧ್ಯಮದ ಮುಖಾಂತರ ಏನಾಗುತ್ತೆ, ಯಾಕೆ ಹೆದರಬೇಕು? ತಪ್ಪು ಮಾಡಿದರೆ ಈ ನೆಲದ ಕಾನೂನಲ್ಲಿ ಯಾರೇ ಆಗಲಿ, ಯಾರು ದೊಡ್ಡವರಲ್ಲ. ಪಾಪ ದುಡ್ಡಿರೋರು ಏನಾದ್ರು ಮಾಡ್ತಿದ್ದಾರೆ, ಅದು ನನ್ನ ಅನುಭವ ಇದೆ, ಏನೇನು ನಡೆದಿದೆ ಅಂತೇಳಿ ಈ ರಾಜ್ಯದಲ್ಲಿ. ಆದರೆ ಇವತ್ತು ನನ್ನ ಕಾರ್ಯಕರ್ತರು ಈ ಪಕ್ಷ ಬೆಳೆಸಿ ಉಳಿಸಿರ್ತಕ್ಕಂಥವ್ರು ಎಷ್ಟು ದಿನ ಇವತ್ತು ಹೊರಗಿರಬೇಕು? ಕೈ ಜೋಡಿಸಿ ನಾನು ಮನವಿ ಮಾಡ್ತೇನೆ ಮಾಧ್ಯಮ ಸ್ನೇಹಿತರ ಮುಖಾಂತರ, ಇವತ್ತು ದೇಶಕ್ಕೆ ವಾಪಸ್ ಬಂದು ಯಾವ ಒಂದು ತನಿಖೆ ಇದೆ ಆ ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ತೀರ್ಮಾನ ಆಗಲಿ. ಎಷ್ಟು ದಿವಸ ಈ ಕಳ್ಳ ಪೊಲೀಸ್ ಆಟ ಅವಶ್ಯಕತೆ ಇದೆ? ಎಲ್ಲಿದ್ದರೂ ಬಂದು ಇವತ್ತು SITನಲ್ಲಿ ಅದು ಯಾವ ರೀತಿ ತನಿಖೆ ಮಾಡ್ತಾರೋ ಆ ತನಿಖೆಗೆ ಸಹಕಾರ ಕೊಡಪ್ಪ ಅಂತ ಹೇಳಿದ್ದೇನೆ, ಈಗಲೂ ಹೇಳ್ತೇನೆ. ನನಗೆ ಇನ್ನೂ ಕಾಂಟ್ಯಾಕ್ಟ್ನಲ್ಲಿ ಇಲ್ಲ. ನಾನು ಅದಕ್ಕೆ ಸಾರ್ವಜನಿಕವಾಗಿ ನಿನ್ನೆ ಮಾಧ್ಯಮದ ಮುಖಾಂತರ ಮನವಿ ಮಾಡಿದ್ದೇನೆ. ನಾನು ಒಂದು ನಿರೀಕ್ಷೆ ಇಟ್ಕೊಂಡಿದ್ದೇನೆ, ಯಾಕೆಂದರೆ ನಮ್ಮ ಕಾರ್ಯಕರ್ತರಿಗೆ ಗೌರವ ತರ್ತಕ್ಕಂಥದ್ದಕ್ಕೆ ದೇವೇಗೌಡರ ಬಗ್ಗೆ ಒಂದು ಅವ್ರ ಮನಸ್ಸಿನ ನೋವೇನಿದೆ ಅದನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ಗೌರವಯುತವಾಗಿ ತೀರ್ಮಾನ ತೆಗೆದುಕೊಳ್ತೇನೆ ಅಂತಕ್ಕಂಥ ಒಂದು ವಿಶ್ವಾಸದಲ್ಲಿ ನೆನ್ನೆ ಕರೆ ಕೊಟ್ಟಿದ್ದೇನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡೆಯೋಣ. ಶ್ರೀನಿವಾಸ್, ಪ್ರಜ್ವಲ್ ರೇವಣ್ಣ ಏನು ತಪ್ಪೇ ಮಾಡಿಲ್ಲ ಅನ್ನೋದೇ ಆಗಿದ್ದರೆ ಕುಮಾರಸ್ವಾಮಿ ಅವ್ರ ಹತ್ರ ಕರೆ ಕೊಟ್ಟು ಕರೆಸ್ಕೊಳ್ಳೋ ಅಂಥದ್ದು ಏನು ಇರ್ತಿರ್ಲಿಲ್ಲ. ಆತನೇ ಬಂದು ನೇರವಾಗಿ ವಿಚಾರಣೆಯನ್ನು ಎದುರಿಸ್ಬೋದಾಗಿತ್ತು. ಆದರೆ ಇಷ್ಟು ದಿನ ತಲೆಮರೆಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಕುಮಾರಸ್ವಾಮಿಯ ಮನವಿಗೆ ಓಗೊಟ್ಟು ಬರ್ತಾರಾ, ಆ ನಿರೀಕ್ಷೆ ಇದೆಯಾ ಅಂತ? ಅರವಿಂದ್, ಆ ನಿರೀಕ್ಷೆಯನ್ನ ಕುಮಾರಸ್ವಾಮಿ ಅವರು ಕೂಡ ಇಟ್ಕೊಂಡಿದ್ದಾರೆ. ಯಾಕೆಂದ್ರೆ ಹೌದು, ತಪ್ಪು ಮಾಡದೇ ಇದ್ರೆ ಯಾಕೆ ಭಯ ಬೀಳಬೇಕು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಬರುತ್ತೆ. ಆದರೆ ದೇವೇಗೌಡರ ಕುಟುಂಬ ಅಥವಾ ಕುಮಾರಸ್ವಾಮಿಯವರ ಕುಟುಂಬಕ್ಕೆ ಇರುವಂತಹ ಒಂದಿಷ್ಟು ನೋವೇನಂತಂದ್ರೆ, ನಾವು ಮಾಡೋದ್ರ ತಪ್ಪಿಗೆ ನಮ್ಮ ಮೇಲೆ ಆರೋಪಗಳನ್ನ ಮಾಡ್ತಿದ್ದಾರೆ. ಸಹಜವಾಗಿ ಕಾಂಗ್ರೆಸ್ನ ನಾಯಕರು, ಸರ್ಕಾರದ ಭಾಗವಾಗಿರುವಂತಹ ಮಂತ್ರಿಗಳು ನೇರವಾಗಿ ದೇವೇಗೌಡರು ಕುಮಾರಸ್ವಾಮಿ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಅವರೇ ಕಳಿಸಿದ್ದಾರೆ, ಎಲ್ಲ ಗೊತ್ತಿದ್ದು ಅವರೇ ಕಳಿಸಿರಬಹುದು ಅನ್ನುವಂಥ ಆರೋಪಗಳನ್ನು ಮಾಡ್ತಿದ್ದಾರೆ. ಇದೆಲ್ಲದರಿಂದ ನೋವನ್ನ ಸಹಜವಾಗಿ ದೇವೇಗೌಡರು ಕುಮಾರಸ್ವಾಮಿ ಅವರು ಅನುಭವಿಸ್ತಿದ್ದಾರೆ. ಹೀಗಾಗಿನೇ ತಮ್ಮದೆಲ್ಲ ತಪ್ಪಿಗೆ ನಾವೇಕೆ ಶಿಕ್ಷೆನ ಅನುಭವಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೊನ್ನೆ ಸುದ್ದಿಗೋಷ್ಠಿಯನ್ನು ಮಾಡಿದಂತಹ ಕುಮಾರಸ್ವಾಮಿ ಅವರು ಬಹಿರಂಗವಾಗಿ ಪ್ರಜ್ವಲ್ ಅವರು ಎಲ್ಲೇ ಇದ್ರು ಕೂಡ 24 ಗಂಟೆಯಲ್ಲೋ 40 ಗಂಟೆಯಲ್ಲೋ ವಾಪಸ್ ಬರಬೇಕು ಅನ್ನುವಂಥ ಮನವಿಯನ್ನ ಮಾಡಿದ್ರು. ನಿನ್ನೆ ಕೂಡ ಅದನ್ನ ರಿಪೀಟ್ ಮಾಡಿದ್ರು. ಪ್ರಜ್ವಲ್ ರೇವಣ್ಣ ಬಂದು SIT ತನಿಖೆಯನ್ನು ಎದುರಿಸಬೇಕು, ಅದು ಮುಂದೆ ಏನಾಗುತ್ತೋ ಅದು ನೋಡೋಣ ಅನ್ನುವಂತಹ ಮನವಿಯನ್ನು ಕೂಡ ಮಾಡಿದ್ರು. ಕುಮಾರಸ್ವಾಮಿ ಅವರು 48 ಗಂಟೆ, ಇವತ್ತು ಅದು ಅಂತ್ಯ ಆಗುತ್ತೆ. ಹಾಗಾಗಿ ಇರುವಂತಹ ಕುತೂಹಲ, ಕುಮಾರಸ್ವಾಮಿ ಅವರ ಮಾತಿಗಾದ್ರೂ ಕಟಿಬಿದ್ದು ಪ್ರಜ್ವಲ್ ರೇವಣ್ಣ ಅವರು ಇವತ್ತು ವಾಪಸ್ ಆಗ್ತಾರ ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ಪ್ರಾರಂಭ ಆಗಿದೆ. ಒಂದ್ ವೇಳೆ ಕುಮಾರಸ್ವಾಮಿ ಅವರ ಮಾತಿಗೆ ಅಥವಾ ದೇವೇಗೌಡರ ಈ ನೊಂದಿದ್ದಾರೆ, ಇದೆಲ್ಲವನ್ನ ಮನಸ್ಸಿಗೆ ಹಚ್ಕೊಂಡ್ರೆ ಬಹುಶಃ ಪ್ರಜ್ವಲ್ ರೇವಣ್ಣ ಅವರು ವಾಪಸ್ ಬರಬಹುದು ಅಂತ ಅನ್ಸುತ್ತೆ. ಅದೇ ನಿರೀಕ್ಷೆಯಲ್ಲಿ ಕುಮಾರಸ್ವಾಮಿ ಅವರು ಇದ್ದಾರೆ. ಆದ್ರೆ ಬರುವಂತಹ ಲಕ್ಷಣಗಳು ಕಾಣ್ತಿರದೇ ಇರೋದ್ರಿಂದ ಬಹುಶಃ ಪ್ರಜ್ವಲ್ ರೇವಣ್ಣ ಅವರು ಬರಲಾರನೋ ಅನ್ನುವಂತಹ ಅನುಮಾನಗಳು ಕೂಡ ಕಾಡ್ತಿದ್ದಾವೆ. ಹಾಗಾಗಿ ಇವತ್ತು ಸಂಜೆವರೆಗೂ ಕೂಡ ಕುಮಾರಸ್ವಾಮಿ ಅವರು ಹೇಳಿದಂತ 48 ಗಂಟೆಯ ಸಮಯ ಇದೆ. ಹಾಗಾಗಿ ಎಲ್ಲರೂ ಕೂಡ ಅದನ್ನ ಕಾತುರವಾಗಿ ಕಾಯ್ತಿದ್ದಾರೆ. ಒಂದ್ ವೇಳೆ ಬರದೇ ಹೋದ್ರೆ ಪ್ರಜ್ವಲ್ ರೇವಣ್ಣ ಅವರು ಬೇರೆ ರೀತಿಯಾದಂತಹ ಚಿಂತನೆಗಳನ್ನು ಮಾಡ್ತಿದ್ದಾರೆ ಅಂತ ಅನುಮಾನಗಳು ಕೂಡ ಹುಟ್ಕೊಳ್ಳುತ್ತೆ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರು ಕುಮಾರಸ್ವಾಮಿ ಅವರ ಮನವಿಗೆ ಹೋಗ್ಬಿಡ್ತಾರಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮ ಎಲ್ಲ ಮಾಹಿತಿಗೆ. ಸೊ ನೋಡೋಣ, ಇವತ್ತು ಸಾಯಂಕಾಲದ ಒಳಗೆ SIT ಅವರು ಈಗಾಗಲೇ ಏರ್ಪೋರ್ಟಲ್ಲಿ ಬೀಡ್ಬಿಟ್ಟಿದ್ದಾರೆ. ಹಾಗಾಗಿ ಸಾಯಂಕಾಲದ ಒಳಗಡೆ ಬರ್ತಾರಾ ನೋಡೋಣ.